ನಮಸ್ಕಾರಿಪ್ಪ ಜವಾರಿ ಮಂದಿಗೆ. ನಾವು ಬಂದಿರೋದು ರಾಘವೇಂದ್ರ ವೈಶಾಪಿಗೆ. ಇಲ್ಲಿ ನಮ್ಮ ಬಾಪು ದೀಕ್ಷಿತರಂತ ರಾಯರಿದ್ದಾರೆ. ರಾಯರೇ ನಮಸ್ಕಾರ. ನಮಸ್ಕಾರ. ಏನು ತುಂಬಾ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏನ್ ಕೊಡ್ತಾ ಇರೋದು ನೀವು? ಬಿಪಿ ರಮ್ಮ. ಬಿಪಿ ರಮ್ಮೆ ಯಾಕೆ ಕೊಡ್ತಾ ಇರೋದು? ಬಹಳ ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬರೀ ಬಿಪಿ ರಮ್ಮೆ ಕುಡಿತಿರಲ್ಲ. ದೇಹ ಕಲ್ತಿ ಇದೆ, ಆ ನಂತರ ಅದು ಕುಡಿಯೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿರುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ಕುಡಿಯೋದು. ಮತ್ತೆ ಇದು ಸೋಡಾನು ಯೂಸ್ ಮಾಡ್ತಾರಲ್ಲ, ಯಾಕೆ? ಯೂಸ್ ಮಾಡೋದ್ರಿಂದ ಅಜ್ಜರ ಫುಡ್ ತಿಂತೀವಲ್ಲ, ಕಡ್ಲಿ ಅಂತ ತಿಂತೀವಲ್ಲ, ಅದಕ್ಕೆ ಡೈಜೆಷನ್ ಆಗ್ಬೇಕಂತ ಸೋಡಾ ತಗೋತೀವಿ. ಎಸ್ ಓಕೆ, ತುಂಬಾ ಧನ್ಯವಾದಗಳು. ಈಗ ನಾವು ಹೋಗ್ತಾ ಇರೋದು 40 ವರ್ಷದಿಂದ ದುಡಿತಾರಂತ ಅಸ್ಲಂ ಅಂತ ವ್ಯಕ್ತಿ. ಇಂಥ ವ್ಯಕ್ತಿ ನಾವು ಇದುವರೆಗೂ ಎಲ್ಲಿ ನೋಡಿಲ್ಲ. 40 ವರ್ಷದಿಂದ ಇಲ್ಲೇ ದುಡಿತಾ ಇದ್ದಾರೆ ರಾಘವೇಂದ್ರ ಶಾಪ್ನಲ್ಲಿ. ಅವರನ್ನು ಸ್ವಲ್ಪ ವಿಚಾರಿಸೋಣ ಬನ್ನಿ. ನಮಸ್ಕಾರ ಅಸ್ಲಂ ಅವರೇ. ಇಲ್ಲಿ 40 ವರ್ಷಗಳಿಂದ ದುಡಿತಾ ಇದ್ದಾರೆ ಅಂತ ತಾವು? ಹೌದ್ರಿ, ನಾವು ಇಲ್ಲಿ 40 ವರ್ಷದಿಂದ ದುಡಿತಾ ಇದ್ದೇವೆ. ಆದ್ರೂ ಇಲ್ಲಿ ಕಸ್ಟಮರ್ ಚಲೋ ಅದಾರೆ, ಎಲ್ಲರೂ ನಾವು ವರ್ಕರ್ಸ್ ಚಲೋ ಅದಾರೆ. ಇಲ್ಲಿ ಕಿಚನ್ ರೂಮ್ ಅಲ್ಲಿ ನೀವು ಮಾಡುವಂತ ಐಟಮ್ಸ್ಗಳು ಯಾವುವು? ಇಲ್ಲಿ ನಾವು ಚಿಕನ್ ಚಿಲ್ಲಿ, ಚಿಕನ್ ಮಂಚೂರಿ, ಚಿಕನ್ 65, ಚಿಕನ್ ಲಾಲಿಪಾಪು, ಚಿಕನ್ ಹಂಡಿ, ಚಿಕನ್ ಮಸಾಲ ಎಲ್ಲ ಮಾಡ್ತೀವಿ. ಎಲ್ಲ ತರದ ಐಟಮ್ಸ್ಗಳು ಇದಾವೆ. ಆದ್ರೆ ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗುವಂತ ಐಟಮ್ಸ್ ಜಾಸ್ತಿ ಅಂದ್ರೆ ಪ್ರೀತಿನಿಂದ ನಮ್ಮ ಸೇಲ್ ಆಗುವಂತ ಸ್ನಾಕ್ಸ್ ಐಟಮ್ಸ್ ಅಂದ್ರೆ ಕಡ್ಲಿ. ಹಳದಿ ಕಡ್ಲಿ ಅದು. ಇಲ್ಲಿ ಜನ ಅದು ಬಹಳ ಪ್ರೀತಿನೇ ತಿಂತಾರೆ. ಎಲ್ಲ ತಿಂದು ಮತ್ತೆ ಕಿಸೆ ಹಾಕೊಂಡು ಹೋಗ್ತಾರೆ. ವಿಚಾರ ಮಾಡಿ, ಸವದತ್ತಿ ನಗರದಲ್ಲಿ ಹೆಸರು ಕ್ರಾಸ್ನಲ್ಲಿ ಕಡ್ಲಿನ ತಿಂದು ಕಿಸೆ ಹಾಕುವಂತ ಜನ ಇದ್ದಾರೆ ಅಂತಂದ್ರೆ ಇಲ್ಲಿ ನಾವು ಇರುವುದು ತಪ್ಪು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೆಕ್ಸ್ಟ್ ವಿಡಿಯೋಲಿ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಸವದತ್ತಿ.